ನಾವು ಪಟ್ಟಂಥ ಕಷ್ಟ ಇನ್ಯಾರೂ ಈ ಶಾಲೆಗೆ ಪಟ್ಟಿಲ್ಲ. ಸುಮಾರು 3 ವರ್ಷ ನನಗೆ ಕಣ್ಣಲ್ಲಿ ನೀರು ತರಿಸಿದ್ರು ಪುಣ್ಯಾತ್ಮನ ಪಕ್ಕದಲ್ಲಿರೋ ರಾಜಕೀಯ ನಾಯಕರು. ಈ ಶಾಲೆ ಕಾರ್ಯದರ್ಶಿಗಳಾದಂಥ ಆದರಣೀಯ ಸನ್ಮಾನ್ಯ ಶ್ರೀ ರಘುಪತಿ ರೆಡ್ಡಿಯವರೇ, ಮತ್ತು ನಮ್ಮ ಸಂಸ್ಥೆಯ ಕಾರ್ಯಕಾರಿ ಸಮಿತಿ ಸದಸ್ಯರೇ, ನಮ್ಮ ಈ KBN ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಅವರ ಅಭಿಮಾನಿಗಳೇ, ಹಳೆ ವಿದ್ಯಾರ್ಥಿಗಳೇ, ಈಗಿನ ವಿದ್ಯಾರ್ಥಿಗಳೇ ಮತ್ತು ಹಳೆ ಮಾಸ್ಟರ್ಗಳೇ, ನಮ್ಮ ಶಿಕ್ಷಕ ವೃಂದದವರೇ, ನಿಜವಾಗಲೂ ಭಾಳ ಕಷ್ಟಪಟ್ಟು ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ನಾವು ಪಟ್ಟಂಥ ಕಷ್ಟ ಇನ್ಯಾರೂ ಈ ಶಾಲೆಗೆ ಪಟ್ಟಿಲ್ಲ. ಸುಮಾರು 3 ವರ್ಷ ನನಗೆ ಕಣ್ಣಲ್ಲಿ ನೀರು ತರಿಸಿದ್ರು ಪುಣ್ಯಾತ್ಮನ ಪಕ್ಕದಲ್ಲಿರೋ ರಾಜಕೀಯ ನಾಯಕರು. ಈ ಶಾಲೆ ಪರ್ಮಿಷನ್ ಕೊಡಬಾರ್ದು, ಏನೇ ಮಾಡಿ ಈ ಶಾಲೆಯನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಭಾಳ ತೊಂದರೆಗಳು ಕೊಟ್ಟರು ನಮಗೆ. ಆದ್ರೂ ಆ ಪರಮಾತ್ಮ, ಆ ವೆಂಕಟರಮಣ ಸ್ವಾಮಿ ನಮ್ಮ ಸಂಸ್ಥೆ ಮೇಲೆ ಎರಡನೇ ತೋರಿಸಿ ಅವ್ರ ಪೀರಿಯಡಲ್ಲೇ, ಅವ್ರ ಸರ್ಕಾರದಲ್ಲೇ ನಾನು ಪರ್ಮಿಷನ್ ತಂದೆ. ಆ ಪರ್ಮಿಷನ್ ಬಂತು. ಮತ್ತು ಸ್ಟಾರ್ಟ್ ಮಾಡಿದಾಗ ನಮ್ಮ KBN ಸಾಹೇಬ್ರನ್ನ ನಮ್ಮ ಮಾಜಿ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ H. ವೆಂಕಟೇಶಪ್ಪನವ್ರು ಕರ್ಕೊಂಡು ಬಂದು ನನಗೆ ಪರಿಚಯ ಮಾಡಿಸಿದ್ರು. ಇವ್ರನ್ನ ನಿಮ್ಮ ಶಾಲೆಯಲ್ಲಿ ತಗೊಳ್ಳಿ, ಒಳ್ಳೆಯ ಮನುಷ್ಯ ಅಂತ ಹೇಳಿದ್ರು. ಮಾಡಪ್ಪ ಅಂತ ಹೇಳಿದ್ವಿ. ನಿಜವಾಗಲೂ ಅವ್ರು ಜಾಸ್ತಿ ನಾನು ಮಾತಾಡೋದಕ್ಕೆ ಇಷ್ಟ ಇಲ್ಲ, ಕಾಲಾವಕಾಶ ಇಲ್ಲ. ಅವರು ಮಾಡಿರುವಂಥ ಸೇವೆ, ಅವರು ಈ ಶಾಲೆಗೆ ಅಹರ್ನಿಶಿ ದುಡಿದಂಥ ವ್ಯಕ್ತಿ ನಾನಿನ್ನು ನನ್ನ ಲೈಫಲ್ಲಿ ನೋಡೋದಿಲ್ಲ. ಅಂಥ ದುಡಿದಂಥ ವ್ಯಕ್ತಿ, ಅಂಥ ನಿಸ್ವಾರ್ಥವಾಗಿ ಮಾಡಿದಂಥ ಕೆಲಸ ಮಾಡಿದಂಥ ವ್ಯಕ್ತಿ ನಾವು ನೋಡೋದಿಲ್ಲ. ಕಾರಣ ಇಷ್ಟೇ, ಅವರು ಏನು ದುಡಿದಿದ್ದಾರೆ ಅನ್ನೋದು ಈಗ ಈ ಜನ ಅವ್ರ ಬೆಂಬಲ ಇಲ್ಲೇ ತೋರಿಸ್ತಾ ಇದ್ದಾರೆ ಜನಗಳು. ಆದ್ದರಿಂದ ಅವ್ರಿಗೆ ಈ ನಿವೃತ್ತಿಯಾಗಿದೆ, ಆಗ್ತದೆ. ನಾನು 2 ದಿವಸದಲ್ಲಿ ಆ ಪರಮಾತ್ಮ ಅವ್ರಿಗೆ ಒಳ್ಳೇದು ಮಾಡಲಿ, ಸುಖ ಸಂತೋಷ ಕೊಡಲಿ. ಮತ್ತು ನಮ್ಮ ಜೊತೆ ಅವರು ಕೆಲಸ ಮಾಡಬೇಕು ಅಂತ ನಾವು ಕೋರ್ಕೊಂಡಿದ್ದೀವಿ. ನಮ್ಮ ಕಾರ್ಯಕಾರಿ ಸಮಿತಿಯವರೆಲ್ಲ ಅವ್ರನ್ನ ಈ ಒಂದು ಮೆಂಬರಾಗಿ ಮಾಡಬೇಕು ನಮ್ಮ ಸಂಸ್ಥೆ ಅಂತೇಳಿ ಎಲ್ಲರೂ ಮಾಡಿದ್ದಾರೆ ಒಪ್ಪಿಗೆಗೆ. ನಮ್ಮ ಸೇವೆ ಸದಾ ಅವ್ರಿಗೆ ನಮ್ಮ ಸಂಸ್ಥೆ ಸೇವೆ ಇರ್ತದೆ.